ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 10ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 82 ಪಾಯಿಂಟ್ಗಳ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,750ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಸಾಕಷ್ಟು ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ಕೂಡ 275 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.4%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.2%ನ ಅರೌಂಡಲ್ಲಿ ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಕೂಡ ಸಾಕಷ್ಟು ಇವತ್ತು ಕರೆಕ್ಟ್ ಆಗಿದೆ. ಸೊ ಯಾರ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚಾಗಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಇದೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿರುತ್ತೆ. ಹೆಚ್ಚಾಗಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಹೊಂದಿದ್ರೆ ಅಷ್ಟಾಗಿ ನಿಮಗೆ ಫಾಲ್ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ಸೊ ಪೋರ್ಟ್ಫೋಲಿಯೋನಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೆಡರಲ್ ರಿಸರ್ವ್ನ ಔಟ್ಕಮ್ ಇವತ್ತು ನೋಡೋದಕ್ಕೆ ಸಿಗುತ್ತೆ. ಇವತ್ತು ಮಿಡ್ ನೈಟ್ನಲ್ಲಿ ಫೆಡರಲ್ ರಿಸರ್ವ್ನ ಚೇರ್ಮನ್ ಅನೌನ್ಸ್ಮೆಂಟನ್ನು ಮಾಡ್ತಾರೆ. 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಇದ್ರೂ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಯಾಕೆಂದರೆ ಈ ಒಂದು 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರುತ್ತೆ ಅಂತ ಸಾಕಷ್ಟು ಮುಂಚೆನೇ ನ್ಯೂಸ್ ಕೂಡ ಬಂದಿತ್ತು. ಅದಕ್ಕೆ ಮಾರ್ಕೆಟ್ ರಿಯಾಕ್ಷನನ್ನು ಕೂಡ ಕೊಟ್ಟಿತ್ತು. ಸೊ ಮೇ ಬಿ ನ್ಯೂಸ್ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಕುಸಿತಿರೋದ್ರಿಂದ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಎಸ್ಪೆಷಲಿ FIIs ಹೆಚ್ಚಿನ ಒಂದು ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಆ ರೀಸನ್ನಿಂದ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಕರೆಕ್ಟ್ ಆಗ್ತಿದೆ. ಬಟ್ ಫೆಡ್ ಈ ಒಂದು ರೇಟ್ ಕಟ್ಟನ್ನು ಮಾಡಿದ್ರೆ IT ಕಂಪನಿಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಹಾಗೆಯೇ ರೇಟ್ ಕಟ್ ಬರಲಿಲ್ಲ ಅಂದರೆ ಮತ್ತಷ್ಟು ನೆಗೆಟಿವಿಟಿ ಕೂಡ ನೋಡೋದಕ್ಕೆ ಸಿಗ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಐಶಾರ್ ಮೋಟಾರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 1.5% ಜಂಪ್ ಐಶಾರ್ ಮೋಟಾರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆಲ್ ಟೈಮ್ ಹೈ ಲೆವೆಲ್ಸನ್ನು ಕೂಡ ಐಶಾರ್ ಮೋಟಾರ್ಸ್ ಇವತ್ತು ಟಚ್ ಮಾಡಿದೆ. ಇಂಡಾಲ್ಕೋ HDFC ಲೈಫ್ ಕೂಡ 1% ಅರೌಂಡಲ್ಲಿ ಗೇನ್ ಆಯಿತು. ಟಾಟಾ ಸ್ಟೀಲ್ ಸನ್ಫಾರ್ಮನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ ಇಂಡಿಗೋನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 3.5%ನ ಅರೌಂಡಲ್ಲಿ ಇಂಡಿಗೋ ಕರೆಕ್ಟ್ ಆಗಿದೆ. ಸೊ ಇಂಡಿಗೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಿರೋದ್ರ ಮೇಲೆ DGCA ಕೂಡ ಸ್ಟ್ರಿಕ್ಟಾಗಿ ಕೆಲವೊಂದಿಷ್ಟು ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ಆ ಒಂದು ಆಪರ್ಚುನಿಟಿ ಈಗ ಬೇರೆ ಏರ್ಲೈನ್ಸ್ಗಳಿಗೆ ಸಿಗ್ತದೆ. ಇದರಿಂದ ಇಂಡಿಗೋನ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ಅನ್ನುವಂಥ ನ್ಯೂಸ್ ಇರೋದ್ರಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಎಟರ್ನಲ್ನಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಯಿತು. ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿ ಸ್ಟಾಕ್ ಟ್ರೇಡ್ ಆಗಿತ್ತು. ಬಟ್ ಇವತ್ತು 2.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5%ನ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್, ಅದಾನಿ ಎಂಟರ್ಪ್ರೈಸಸ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಕೇನ್ಸ್ ಟೆಕ್ನಾಲಜೀಸ್ ನಿನ್ನೆ 14%ನಷ್ಟು ಗೇನ್ ಆಗಿತ್ತು. ಇವತ್ತು ಬೆಳಿಗ್ಗೆ ಓಪನಿಂಗ್ ಕೂಡ ಸ್ಟ್ರಾಂಗ್ ಆಗಿ ಇತ್ತು. ಬಟ್ ಹೈಯರ್ ಲೆವೆಲ್ನಿಂದ ಮತ್ತೆ 10.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ, ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. Q3 ರಿಸಲ್ಟ್ಸ್ ಬರಬೇಕಾಗುತ್ತೆ. ಹಾಗೆ ಕಂಪನಿ ಯಾವ ರೀತಿಯ ಫಿನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ತಾರೆ ಅದನ್ನು ನೋಡಬೇಕಾಗುತ್ತೆ ಅಂತ. ಇವತ್ತು ಮತ್ತೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಕಟ್ ಮಾಡಿದ್ದಾರೆ. ಫಾರಿನ್ ಬ್ರೋಕರೇಜಸ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸೇ ಬರ್ತಿದೆ. ಮೆಕ್ವರಿ 7,000 ಮೇಲೆ ಟಾರ್ಗೆಟ್ಸನ್ನು ಕೊಟ್ಟಿದ್ರು. ಬಟ್ ಕೆಲವು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿ ರೆಡ್ಯೂಸ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಕೋಟಕ್ ಸೆಕ್ಯೂರಿಟೀಸ್ ರೆಡ್ಯೂಸ್ ರೇಟಿಂಗ್ ಕೊಟ್ಟಿದ್ದು 4,150ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಟಾರ್ಗೆಟ್ಸ್ 6,180 ಇತ್ತು. ಪ್ರಭುದಾಸ್ ಲಿಲ್ಲಾದರ್ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. 5,624ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಓವರಾಲ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಇವತ್ತು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಆದ್ದರಿಂದ ಈ ಸ್ಟಾಕ್ನಲ್ಲಿ ಈಗ ಎಂಟರ್ ಆಗೋದು ಕೂಡ ಸ್ವಲ್ಪ ಮಟ್ಟಿಗೆ ರಿಸ್ಕೇ ಆಗಿರುತ್ತೆ. ಸ್ವಿಗ್ಗಿನಲ್ಲಿ ಮ್ಯಾನೇಜ್ಮೆಂಟ್ QIPಯನ್ನು ಲಾಂಚ್ ಮಾಡಿದ್ರು. 10,000 ಕೋಟಿಯ QIP ಲಾಂಚ್ ಆಗಿತ್ತು. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳು ಒಳ್ಳೆ ಒಂದು ರೆಸ್ಪಾನ್ಸನ್ನು ಈ QIPಗೆ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 10,000 ಕೋಟಿ ಏನು ಫಂಡ್ ರೈಸ್ ಆಗುತ್ತೆ, ಅದರಲ್ಲಿ 50%ನಷ್ಟು ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಬಿಸ್ನೆಸ್ನಿಂದ ಕಂಪನಿ ಸಾಕಷ್ಟು ಲಾಸನ್ನು ತಗೋತಿದೆ. ಈಗ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅದೇ ಬಿಸ್ನೆಸ್ನಲ್ಲಿ ಆಗುತ್ತೆ. ಬಟ್ ಆ ಒಂದು ಸೆಗ್ಮೆಂಟ್ನಲ್ಲಿ ಫ್ಯೂಚರ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅಷ್ಟೇ ಇರುತ್ತೆ. ಅದೇ ರೀಸನ್ನಿಂದ ಸ್ವಿಗ್ಗಿ ಇಂಟೆನ್ಸಿವ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆದರೂ ಕೂಡ ದಿನದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇದ್ದಿದ್ದರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಿದೆ. ಸಿಲ್ವರ್ ಪ್ರೈಸಸ್ ಆಲ್ ಟೈಮ್ ಹೈ, ಲೈಫ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಫೆಡ್ ರೇಟ್ ಕಟ್ಸ್ ಬಂದರೆ ಡಾಲರ್ನ ಪ್ರೈಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಅದು ಗೋಲ್ಡ್ ಮತ್ತು ಸಿಲ್ವರ್ನ ಪ್ರೈಸಸನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ರೀಸನ್ನಿಂದ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ 5%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಿಲ್ವರ್ ಪ್ರೊಡಕ್ಷನ್ಗೆ ಜಿಂಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ.
ಮ್ಯಾಸ್ಗಾನ್ ಡಾಕ್ ಹಾಗೆಯೇ ಇಂಡಿಯನ್ ನೇವಿ ಒಂದು MOUನ ಸೈನ್ ಮಾಡಿದರೆ ಸಬ್ಮರೈನ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಇದು ಮ್ಯಾಸ್ಗಾನ್ ಡಾಕ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಟ್ ಸ್ಟಾಕ್ನಲ್ಲಿ ಬೆಳಿಗ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. 2.5% ರೌಂಡಲ್ಲಿ ಮ್ಯಾಸ್ಗಾನ್ ಡಾಕ್ ಕರೆಕ್ಟ್ ಆಯಿತು. LICಗೆ ಮಹಾರಾಷ್ಟ್ರ GST ಡಿಪಾರ್ಟ್ಮೆಂಟ್ನ ಕಡೆಯಿಂದ 2,370 ಕೋಟಿಯ GST ಡಿಮ್ಯಾಂಡ್ ಬಂದಿದೆ. 2021-22, 23-24 ಫಿನಾನ್ಷಿಯಲ್ ಇಯರ್ನಲ್ಲಿ 1,382 ಕೋಟಿಯಷ್ಟು GST ಡಿಮ್ಯಾಂಡ್ ಬರ್ತಿದೆ. ಅದಕ್ಕೆ 849 ಕೋಟಿಯ ಇಂಟ್ರೆಸ್ಟ್ ಕೂಡ ಆ್ಯಡ್ ಅಪ್ ಆಗಿದೆ. ಹಾಗೆ 138 ಕೋಟಿ ಪೆನಾಲ್ಟಿಯನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ LIC ಈಗ ರೆಸ್ಪಾನ್ಸನ್ನು ಕೊಡಬೇಕಾಗುತ್ತೆ. ಫಿನಾನ್ಷಿಯಲ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಈ ಒಂದು ನೋಟಿಸ್ಗೆ ಸರಿಯಾದ ರೆಸ್ಪಾನ್ಸನ್ನು ಕೊಡ್ಬೋದು. ಹಾಗೆ ಕಂಪ್ಲೀಟ್ GST ವೇವ್ ಆಫ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಅಕಸ್ಮಾತ್ ಡಿಮ್ಯಾಂಡ್ ಏನಾದರೂ ನಿಜ ಆದರೆ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಈ ಒಂದು ನ್ಯೂಸ್ ಏನಿದೆ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿರುವಂಥ ನ್ಯೂಸ್ ಆಗಿರುತ್ತೆ. ಬಟ್ LIC ಇವತ್ತು ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ನೋಡಬೇಕಾಗುತ್ತೆ ನಾಳೆ ಈ ನ್ಯೂಸ್ಗೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ. ಸೊ ಮೀಶೋನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ 30% ರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ 46% ಗೇನ್ನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹111 ಆಗಿತ್ತು. 162ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯಿತು. 177ರ ಹೈ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 170ರ ಪ್ರೈಸ್ನಲ್ಲಿ ಮೀಶೋ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಸ್ಟಾಕನ್ನು ಕಂಟಿನ್ಯೂ ಮಾಡ್ಬೋದು ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ, ಅಥವಾ ಸ್ವಲ್ಪ ಪ್ರಾಫಿಟ್ಸನ್ನು ತೊಗೊಳ್ಳೋದು ಕೂಡ ಒಳ್ಳೆಯ ಒಂದು ಆಯ್ಕೆ ಆಗುತ್ತೆ. 53%ನ ಗೇನ್ಸ್ ಒಳ್ಳೆಯ ಒಂದು ಗೇನ್ಸೇ ಆಗಿರುತ್ತೆ. ಏಕ್ವಸ್ನಲ್ಲಿ ಕೂಡ ಒಳ್ಳೆಯ ಒಂದು ಪ್ರೀಮಿಯಂ ನೆನೆ ನೋಡೋದಕ್ಕೆ ಸಿಕ್ತಿತ್ತು. 30% ರೌಂಡಲ್ಲಿ ಪ್ರೀಮಿಯಂ ಇತ್ತು. ಬಟ್ ಕೇವಲ 13% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಏಕ್ವಸ್ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಬಟ್ ಒಳ್ಳೆಯ ಒಂದು ಲಿಸ್ಟಿಂಗ್ಗೆ ಬಂದಿದೆ. ₹124 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 140ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿ ಆಗಿದೆ. 151ರ ಪ್ರೈಸ್ನಲ್ಲಿ ಏಕ್ವಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ವಿದ್ಯಾ ವೈರ್ಸ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಫ್ಲ್ಯಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹52 ಆಗಿತ್ತು. ಅದೇ ಒಂದು ಪ್ರೈಸ್ನಲ್ಲಿ ವಿದ್ಯಾ ವೈರ್ಸ್ ಲಿಸ್ಟಿಂಗನ್ನು ಕೊಟ್ಟಿದೆ. ಸೊ ನಿನ್ನೆ ದಿನ ₹4 ಪ್ರೀಮಿಯಂ ಕಾಣಿಸ್ತಿತ್ತು. ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಹೋಪ್ ಇತ್ತು. ಬಟ್ ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇದ್ದಿದ್ದರಿಂದ ಫ್ಲಾಟಾಗಿ ಈ ಒಂದು ಕಂಪನಿ ಲಿಸ್ಟ್ ಆಗಿದೆ. ವೇಕ್ಫಿಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಪ್ರೀಮಿಯಂ ಕಂಪ್ಲೀಟ್ 0 ಆಗ್ತಿದೆ. ರಿಟೇಲ್ ಕ್ಯಾಟಗರಿ ಕೇವಲ 3.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 3 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ಬಂದಿದೆ. ಡಿಮಾಂಡ್ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಸೊ ಮೇ ಬಿ ಒಂದು ಫ್ಲ್ಯಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ಸನ್ನು ಹಾಕಿದರೆ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ. ಕೊರೋನಾ ರೆಮಿಡೀಸ್ನಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ₹315 ಪ್ರೀಮಿಯಂ ಕಾಣಿಸ್ತಿದೆ. QIB ಕ್ಯಾಟಗರಿ 294 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 220 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 31 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಎಂಪ್ಲಾಯಿ ಕ್ಯಾಟಗರಿ ಕೂಡ 15.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ 30% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಿಂದ ಇರುತ್ತೆ. ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ನೆಪ್ರೋ ಪ್ಲಸ್ನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಮೊದಲನೇ ದಿನ ಈ IPO ರಿಟೇಲ್ ಕ್ಯಾಟಗರಿಯಲ್ಲಿ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI QIB ಕ್ಯಾಟಗರಿ ಅಷ್ಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈ ಒಂದು IPOನಲ್ಲಿ ಕೂಡ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಡಿಸಿಷನನ್ನು ತಗೋಬೋದಾಗುತ್ತೆ. ಶುಕ್ರವಾರ 12 ಡಿಸೆಂಬರ್ ಕೊನೆ ದಿನ ಆಗಿರುತ್ತೆ. ಹಾಗೆ ಪಾರ್ಕ್ ಹಾಸ್ಪಿಟಲ್ಸ್ನ IPO ಕೂಡ ಓಪನ್ ಆಯಿತು. ₹162 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ. ₹22 ಪ್ರೀಮಿಯಂ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ 0.7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 0.3 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿಯಲ್ಲಿ ಕೂಡ 0.7 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಈ ಒಂದು IPOನಲ್ಲಿ 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ ಸ್ಟೇಬಲ್ ಆಗಿ ಇದ್ದರೆ ₹25-30 ಪ್ರೀಮಿಯಂ ಕಾಣಿಸಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಬೈಯಿಂಗ್ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗ್ತಿದೆ. 3,752 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದು 1,651 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ. ಸೊ FIIs ಕಡೆಯಿಂದ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.